ನನ್ನ ಸೌಂದರ್ಯ ಕಂಡು ಎಲ್ಲರೂ ನನ್ನ ನೋಡಿದ್ರೆ ನನ್ನ ತಪ್ಪು ಎಂಬಂತೆ ಆಡುವ ನನ್ನ ಯಜಮಾನ ಒಂಟಿತನದ ರಾತ್ರಿಗಳಿಂದ ಹೊರಬರಲು ಅವನಿಗೆ ಕೊಟ್ಟುಬಿಟ್ಟೆ. ಈ ನನ್ನ ಕಥೆಯನ್ನು ಕೇಳಿದ್ರೆ ನಿಮಗೂ ನಿಜವಾದ ಪ್ರೀತಿಯ ಅರ್ಥ ಆಗುತ್ತದೆ. ಹಲೋ ಗೆಳೆಯರೆ, ನನ್ ಹೆಸರು ಸ್ಪಂದನ. ನನಗೆ ಮದುವೆಯಾಗಿ 8 ವರ್ಷ ಆಗಿದೆ ಮತ್ತು ನನಗೆ 6 ವರ್ಷದ ಮಗ ಇದ್ದಾನೆ. ಅವನು ಇವಾಗ ಸದ್ಯಕ್ಕೆ ಬೋರ್ಡಿಂಗ್ ಸ್ಕೂಲಲ್ಲಿ ಓದಿಸುತ್ತಾ ಇದ್ದೇವೆ. ಮನೆಯಲ್ಲಿ ನಾನು ಮತ್ತು ನನ್ನ ಗಂಡ ಇಬ್ರೇ ಇದ್ದೇವೆ. ಅವರು ಒಂದು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವರಿಗೆ ಮಂತ್ಲಿ ಟಾರ್ಗೆಟ್ ಅಂತ ಯಾವಾಗ್ಲೂ ಟೆನ್ಷನ್ನಲ್ಲೇ ಇರೋರು. ನಮಗೆ ತಿಂಗಳ ಕಮಿಟ್ಮೆಂಟ್ ತುಂಬಾನೇ ಜಾಸ್ತಿ ಇತ್ತು. ಹಾಗಾಗಿ ನಾನು ಕೂಡ ಕೆಲಸಕ್ಕೆ ಹೋಗುವ ಸಂದರ್ಭ ಬಂದು ನಾನು ಒಂದು ಕೆಲಸಕ್ಕೆ ಸೇರಿಕೊಂಡೆ. ನನ್ನ ಗಂಡನದ್ದು ಒಂದು ತುಂಬಾನೇ ಟೆನ್ಷನ್ ಇರೋ ಕೆಲಸ. ಅವರು ಮನೆಗೆ ಬಂದ ಮೇಲೂ ಯಾವಾಗ್ಲೂ ಟೆನ್ಷನ್ನಲ್ಲೇ ಇರೋರು. ತುಂಬಾನೇ ರಾತ್ರಿಗಳು ನನಗೆ ಬೇಕಾದ ನೆಮ್ಮದಿ ಸಿಗ್ತಿರ್ಲಿಲ್ಲ. ನಾನು ನನ್ನ ಗಂಡ ಇಬ್ರೇ ಮನೆಯಲ್ಲಿದ್ದರೂ ನನ್ನ ಒಂಟಿ ರಾತ್ರಿಗಳು ನನ್ನಿಂದ ದೂರವಾಗ್ಲಿಲ್ಲ. ನನಗೂ ಬೇರೆ ಗತಿಯಿಲ್ಲದೆ ಏನು ಮಾಡೋದು ಅಂತ ತಿಳಿಯುತ್ತಿರ್ಲಿಲ್ಲ. ನಾನು ಒಬ್ಬಂಟಿಯಾಗಿ ನನ್ನ ನೆಮ್ಮದಿಯನ್ನು ನಾನೇ ಹುಡುಕೊಂಡು ಕಮಲವನ್ನು ನಾನೇ ಮುಟ್ಕೊಂಡು ನೀರು ಬರಿಸಿ ಸುಮ್ಮನೆ ಆಗುತ್ತಿದ್ದೆ. ನಾನು ನೋಡಕ್ಕೆ ತುಂಬಾನೇ ಸುಂದರವಾಗಿದ್ದೆ. ಸಣ್ಣಗೆ ಬೆಳ್ಳಗೆ, ನನಗೆ 32 ವಯಸ್ಸು ಆಗಿದ್ದರೂ ನನ್ನ ಕಂಡ್ರೆ ಆ ರೀತಿ ಕಾಣುವುದಿಲ್ಲ. ನನ್ನ ಸೌಂದರ್ಯದ ಮೇಲೆ ನನಗೆ ಒಂದು ರೀತಿ ಹೆಮ್ಮೆಯಿತ್ತು. ನಾನು ರೋಡಿನಲ್ಲಿ ಹೋಗುತ್ತಿದ್ದರೆ ಹುಡುಗರು ನನ್ನನ್ನು ನೋಡುತ್ತಿದ್ದರು. ಇವರಿಗಿರುವ ಕೆಟ್ಟ ಬುದ್ಧಿ ಏನೆಂದರೆ ಅವರು ನನ್ನ ಸೌಂದರ್ಯವನ್ನು ನೋಡಿದರೆ ನನ್ನ ತಪ್ಪು ಅನ್ನೋ ತರಹ ಯಾವಾಗ್ಲೂ ನನ್ನ ಮೇಲೆ ಅನುಮಾನ ಪಡೋರು. ಈ ರೀತಿ ನನ್ನ ಜೀವನ ನಡೀತಿತ್ತು. ನಾನು ಒಂದು ರೀತಿ ಫ್ರೆಂಡ್ಲಿಯಾಗಿದ್ದೆ. ಕೆಲಸದಲ್ಲಿ ಎಲ್ಲರ ಹತ್ತಿರ ನಗುನಗುತ್ತಾ ಮಾತಾಡ್ತಿದ್ದೆ. ಕೆಲಸದಲ್ಲಿ ಕಿರಣ್ ಅಂತ ಒಬ್ಬ ಇದ್ದ. ಅವನು ತುಂಬಾನೇ ಕಾಮಿಡಿ ಮಾಡೋನು. ಅವನಿದ್ರೆ ಆಫೀಸ್ನಲ್ಲಿ ಸಮಯ ಹೋಗೋದೇ ತಿಳಿಯುತ್ತಿರ್ಲಿಲ್ಲ. ಅವನಿಗೆ ನಾನೆಂದ್ರೆ ಇಷ್ಟ ಇತ್ತು. ಆದರೆ ಅವನು ನನಗಿಂತ 5 ವರ್ಷ ಚಿಕ್ಕವನಾಗಿದ್ದ. ನಾನು ಅವನು ಪ್ರೀತಿಯನ್ನು ತಿಳಿದುಕೊಂಡಿದ್ದೆ. ಆದರೆ ನಾನು ಅದರ ಬಗ್ಗೆ ಜಾಸ್ತಿ ತಲೆಕೆಡಿಸಿಕೊಳ್ಳಲಿಲ್ಲ. ನನಗೆ ತಿಳಿದಿದೆ ಎಂದು ಅವನಿಗೂ ತಿಳಿದಿತ್ತು. ಆದರೂ ಅವನು ನನ್ನ ಬಳಿ ಆ ವಿಷಯ ಬಗ್ಗೆ ಮಾತಾಡುತ್ತಿರಲಿಲ್ಲ. ಈ ವಿಷಯದಲ್ಲೇ ಅವನು ನನಗೆ ತುಂಬನೇ ಹಿಡಿಸಿಬಿಟ್ಟಿದ್ದ. ನನಗೆ ಅವನೆಂದರೆ ಒಂದು ರೀತಿ ಸಾಫ್ಟ್ ಕಾರ್ನರ್ ಇದ್ದದ್ದು ನಿಜ. ಅವನು ತುಂಬನೇ ಹ್ಯಾಂಡ್ಸಮ್ ಆಗಿ ಇದ್ದ. ಮನೆಯಲ್ಲಿ ನನಗೆ ಬೇಕಾಗಿದ್ದ ಪ್ರೀತಿ ಸಿಗ್ತಿರ್ಲಿಲ್ಲ. ಯಾವಾಗಲೂ ಅನುಮಾನ. ಅದೊಂದೇ ನನ್ನ ಗಂಡನಿಗೆ ತಿಳಿದಿದ್ದದ್ದು. ಮತ್ತೆ ಇನ್ನು ರಾತ್ರಿ ವಿಷಯಕ್ಕೆ ಬಂದರೆ ಅದು ಎಷ್ಟು ದಿನ ಆಗಿದೆಯೋ ನನಗೆ ನೆನಪೇ ಇಲ್ಲ. ಸದ್ಯಕ್ಕೆ ನನಗೆ ನಾನೇ ಗತಿ. ಎಷ್ಟು ದಿನ ಅಂತ ಈ ರೀತಿ ನೆಮ್ಮದಿಯಿಲ್ಲದ ಸುಖವನ್ನು ಪಡೆಯುವುದು ಎಂದು ನನಗೆ ಅನಿಸಿತು. ಅವತ್ತೇ ಕಿರಣ್ಗೆ ಹಾಯ್ ಎಂದು ಮೆಸೇಜ್ ಹಾಕಿದ್ದೆ. ಅವನು ಶಾಕ್ ಆಗಿ ರಿಪ್ಲೈ ಕೊಟ್ಟು ಆ ರಾತ್ರಿ ತುಂಬಾ ಹೊತ್ತು ಮೆಸೇಜ್ ಮಾಡಿದ್ದೋ. ಮತ್ತು ನನಗೂ ಅವನಲ್ಲಿದ್ದ ಪ್ರೀತಿ ಹುಟ್ಟೋಕೆ ಶುರುವಾಯಿತು. ಆ ದಿನ ನಾನು ತುಂಬಾನೇ ಖುಷಿಯಿಂದ ಕಮಲವನ್ನು ಮುಟ್ಟುತ್ತಾ ಸ್ವಲ್ಪ ನೀರು ಬರಿಸಿ ಅದನ್ನ ಕಣ್ಣು ತುಂಬ ನೋಡುತ್ತಾ ಸ್ವಲ್ಪ ತೃಪ್ತಿಪಟ್ಟೆ. ಮಾರನೇ ದಿನ ನನಗೆ ಕಿರಣ್ ಇಬ್ಬರಿಗೂ ವೀಕ್ ಆಫ್ ಇತ್ತು. ಅವತ್ತು ನನ್ನ ಗಂಡ ಕೆಲಸಕ್ಕೆ ಹೋದ ತಕ್ಷಣ ಕಿರಣ್ಗೆ ಕಾಲ್ ಮಾಡಿ ನಮ್ಮ ಮನೆಗೆ ಬರಲು ಹೇಳಿದೆ. ಅವನು ಶಾಕ್ ಆಗಿ ಯಾಕೆ ಏನಾಯ್ತು ಎಂದು ಕೇಳಿದ. ನಾನು ಏನಿಲ್ಲ ಕಣೋ, ಬಾ ಸುಮ್ನೆ ನೋಡ್ಬೇಕು ಅನಿಸಿತು, ಅದಿಕ್ಕೆ ಕರೆದೆ ಅಷ್ಟೇ, ಬಾ ಒಳಗೆ, ಯಾರಾದ್ರೂ ನೋಡೋ ಮುಂಚೆ ಅಂತ ಅವನನ್ನು ಮನೆಯ ಒಳಗೆ ಎಳೆದುಕೊಂಡೆ. ಅವನು ಒಸಲು ಎಡವಿ ನನ್ನ ಮೇಲೆ ಬಿದ್ದ. ಅವನು ನನ್ನ ಮೇಲೆ ಬಿದ್ದಾಗ ಒಂದು ಕ್ಷಣ ನನ್ನನ್ನು ನಾನೇ ಮರೆತುಬಿಟ್ಟೆ. ಮುಂದೇನೂ ಮಾತಾಡ್ಲಿಲ್ಲ. ಅವನನ್ನು ತಕ್ಷಣ ಒಳಗೆ ಕರ್ಕೊಂಡು ಬಾಗಿಲು ಹಾಕಿದೆ. ಅಂದು ನಾನು ಮತ್ತು ಅವನು ತುಂಬಾನೇ ಸಮಯ ಒಟ್ಟಿಗೆ ಕಳೆದೋ. ನಮ್ಮ ಇಬ್ಬರ ನಡುವಿನ ಅಂತರ ಅಂದು ದೂರವಾಗಿಬಿಟ್ಟಿತು. ನನ್ನ ಮನಸ್ಸಿನಲ್ಲಿದ್ದ ನೋವಿಗೂ ಏನೂ ನನಗೆ ತಿಳಿಯದಿಲ್ಲ. ನನ್ನ ದೇಹದಲ್ಲಿ ಭಾರವಾಗಿ ಕುಳಿತಿದ್ದ ನೋವು ಅಂದು ದೂರವಾಗಿತು. ಒಂದು ಗಂಡಿನಿಂದ ಯಾವಾಗಲೂ ಅಂತರದಲ್ಲಿದ್ದ ನಾನು ಮೈಮರೆತು ಆ ದಿನ ಘಟನೆ ನಡೆದು ಹೋಯಿತು. ಆ ಕ್ಷಣ ಕಮಲದಿಂದ ನೀರು ಬಂದಾಗಲೇ ನಾನು ವಾಸ್ತವಕ್ಕೆ ಬಂದಿದ್ದು. ನನಗೂ ಕೂಡ ಒಂದು ರೀತಿ ಪ್ರೀತಿಯ ಅವಶ್ಯಕತೆ ಇತ್ತು. ಆ ಪ್ರೀತಿ ನನಗೆ ಕಿರಣ್ನಿಂದ ಸಿಕ್ಕಿತು. ಇಷ್ಟು ದಿನದ ವನವಾಸದಿಂದ ನನಗೆ ಇವತ್ತು ಕಿರಣ್ನಿಂದ ಮುಕ್ತಿ ಸಿಕ್ಕಿತು. ಒಟ್ಟು 2 ಗಂಟೆ ನಾನು ಮತ್ತು ಅವನ ಮಧ್ಯ ಅಂತರ ಕಡಿಮೆಯಾಗಿತ್ತು. ನನ್ನ ಮನಸ್ಸಲ್ಲಿ ಒಂದು ರೀತಿಯ ಸಂತೋಷ. ಎಲ್ಲ ಮುಗಿದ ಮೇಲೆ ನಾನು ಕಿರಣ್ಣನ್ನು ಮನೆಗೆ ಕಳಿಸಿದೆ. ಅವನನ್ನು ಮನೆಗೆ ಕಳಿಸುವ ಸಮಯದಲ್ಲಿ ನನ್ನ ಹಳೇ ಕೆಲಸದ ಒಂದು ಹುಡುಗಿ ಅವನನ್ನು ನೋಡಿ ನನ್ನ ಬಳಿ ಬಂದಳು. ಅಕ್ಕ, ಹೇಗಿದ್ದೀರಾ ಎಂದು ಮಾತನಾಡಿಸಿದಳು. ಚೆನ್ನಾಗಿದ್ದೀನಿ, ನೀನ್ ಹೆಂಗಿದ್ದೀಯಾ ಎಂದಾಗ ಅವಳು, ಅಕ್ಕ ಅದು ಬಿಡಿ, ಆ ಕಿರಣ್ ನಿಮಗೆ ಹೇಗೆ ಗೊತ್ತು ಎಂದು ಕೇಳಿದಳು. ಅವನು ನನ್ನ ಆಫೀಸ್ನಲ್ಲಿ ಕೆಲಸ ಮಾಡ್ತಾನೆ. ಅವನು ನನ್ನ ಹತ್ತಿರ ಕಾಸು ತಗೊಂಡಿದ್ದ, ಅದನ್ನ ವಾಪಸ್ ಕೊಟ್ಟು ಹೋಗ್ತಿದ್ದಾನೆ ಎಂದು ಸುಳ್ಳು ಹೇಳಿ, ಯಾಕೆ, ಏನಾಯ್ತು, ನಿನ್ಗೂ ಗೊತ್ತಾ ಅವನು ಎಂದು ಅವಳನ್ನು ಕೇಳಿದೆ. ಅಕ್ಕ, ಅವನು ನನ್ನ ಹಳೇ ಆಫೀಸ್ನಲ್ಲಿ ನನ್ನನ್ನು ಪ್ರೀತಿ ಮಾಡ್ತಿದ್ದ ಅಕ್ಕ. ಅದೇ ಆಫೀಸ್ನಲ್ಲಿ ಇನ್ನೂ 3 ಹುಡುಗಿಯರನ್ನು ಕೂಡ ಪ್ರೀತಿ ಮಾಡ್ತಿದ್ದ ಅಂತ ಅವಳ ಜೊತೆಯಲ್ಲಿರುವ ಫೋಟೋಸ್ ತೋರಿಸಿ, ಅವನಿಂದ ಸ್ವಲ್ಪ ದೂರ ಇರಿ ಅಕ್ಕ, ಅವನು ಸರಿಯಿಲ್ಲ ಎಂದು ಹೇಳಿ ಹೋದಳು. ನನ್ನ ಮನಸ್ಸಿನಲ್ಲಿದ್ದ ಸಂತೋಷ ನುಚ್ಚು ನೂರಾಯಿಬಿಟ್ಟು. ಅವತ್ತು ರಾತ್ರಿಯೆಲ್ಲ ಆ ವಿಷಯ ಕೇಳಿ ನನಗೆ ನಿದ್ದೆ ಬರ್ಲಿಲ್ಲ. ನನ್ನ ಗಂಡ ಕೆಲಸದಿಂದ ಬಂದಿದ ತಕ್ಷಣ ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಅತ್ತುಬಿಟ್ಟೆ.
ಅವತ್ತು ನನಗೆ ಅರ್ಥವಾಗಿದ್ದು ಏನೆಂದರೆ ನನ್ನ ಗಂಡ ನನ್ನ ಮೇಲೆ ಎಂದೂ ಕೂಡ ಅನುಮಾನ ಪಡಲಿಲ್ಲ. ಬದಲಾಗಿ ಅವನು ನನ್ನನ್ನು ಇಂಥವರಿಂದ ರಕ್ಷಣೆ ಮಾಡುತ್ತಿದ್ದ ಎಂದು ನನಗೆ ತಿಳಿಯಿತು. ನಾನು ತಕ್ಷಣ ಅವನನ್ನು ಬ್ಲಾಕ್ ಮಾಡಿ ಮರಣೆಯ ದಿನವೇ ಆ ಕೆಲಸಕ್ಕೆ ರಿಸೈನ್ ಮಾಡಿ ಸ್ವಲ್ಪ ದಿನ ಮನೆಯಲ್ಲೇ ಉಳಿಯಲು ನಿರ್ಧಾರ ಮಾಡಿದೆ. ಅಂದಿನಿಂದ ನನ್ನ ಗಂಡನ ಜೊತೆಯಲ್ಲಿ ನಾನು ಖುಷಿಯಾಗಿದ್ದೇನೆ. ಸ್ನೇಹಿತರೆ, ನಮ್ಮನ್ನು ಪ್ರೀತಿಸುವವರು ನಮಗೆ ರಿಸ್ಟ್ರಿಕ್ಷನ್ಸ್ ಮಾಡೋದು ಯಾವತ್ತಿಗೂ ನಮ್ಮ ಮೇಲೆ ಇಲ್ಲದ ನಂಬಿಕೆಯಿಂದ ಅಲ್ಲ. ಅವರು ಈ ಪ್ರಪಂಚವನ್ನು ನಮ್ಮಗಿಂತ ಜಾಸ್ತಿ ನೋಡಿರ್ತಾರೆ. ಕೆಲವು ಜನರು ಹೇಗಿರ್ತಾರೆ ಎಂದು ಅವರಿಗೆ ತಿಳಿದಿರುತ್ತೆ. ಅದಕ್ಕೆ ಅವರು ನಮ್ಮನ್ನು ಅಂಥ ಸಮಾಜದಿಂದ ಕಾಪಾಡಲು ಪ್ರಯತ್ನ ಮಾಡ್ತಿರ್ತಾರೆ ಹೊರತು ನಮ್ಮ ಮೇಲೆ ಅನುಮಾನವಲ್ಲ. ಧನ್ಯವಾದಗಳು. ಈ ಕಥೆ ಇಷ್ಟವಾಗಿದ್ರೆ ನನ್ನ ಪ್ರಯತ್ನಕ್ಕೆ ಒಂದು ಲೈಕ್ ಕೊಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೆ.